ಯಾಕ್ರಿ ಹಾಗೆ ನೋಡ್ತಾ ಇದ್ದೀರಾ? ಏನಾಯ್ತು? ಏನಿಲ್ಲ. ನಾನು ಬರೀ 10ನೇ ಕ್ಲಾಸ್ವರೆಗೂ ಓದಿರೋದು ಅಂತ ಕೇಳಿ ಶಾಕ್ ಆದ್ರಾ? ದಿನ ಪೋಸ್ಟ್ ಆಫೀಸ್ಗೆ ಲೇಟ್ ಆಗತ್ತೆ ಅಂತ ಓಡ್ತಿರ್ತಾಳೆ. ಮೋಸ್ಟ್ಲಿ ಪೋಸ್ಟ್ ಆಫೀಸಲ್ಲೇ ಕೆಲಸ ಮಾಡ್ತಿರ್ಬೇಕು. ಸೇವಿಂಗ್ಸ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ತಿದ್ಲು. ಆಗಿದ್ಮೇಲೆ ಮಿನಿಮಮ್ BCom ಅಂತೂ ಮಾಡಿರ್ತಾಳೆ. ಶಾಕ್ ಆಗಿಲ್ಲ, ಆದರೆ ಆಶ್ಚರ್ಯ ಆಯಿತು. ನೀವು ಮಾತಾಡೋದು ನೋಡಿದ್ರೆ ತುಂಬ ತಿಳ್ಕೊಂಡಿದ್ದೀರಾ ಅಂತ ಅನಿಸ್ತೀರಾ. ಅದಕ್ಕೆ ಡಿಗ್ರಿ ಆಗಿರತ್ತೆ ಅಂತ ಅಂದ್ಕೊಂಡೆ. ಸ್ಕೂಲ್ಗೆ ಹೋಗಿ ಜಾಸ್ತಿ ಕಲಿದೇ ಇರ್ಬೋದು, ಆದರೆ ಜೀವನ ಪಾಠ ಕಲಿಸಿದೆ. ಕುವೆಂಪು, ದ.ರಾ ಬೇಂದ್ರೆ, ತೇಜಸ್ವಿ, ಹೀಗೆ ತುಂಬ ಜನ ಲೇಖಕರು ಬರೆದಿರೋ ಪುಸ್ತಕಗಳನ್ನ ನಾನು ಓದಿದ್ದೀನಿ. ಅದಕ್ಕೆ ಓದಿ ಒಂದಷ್ಟು ತಿಳ್ಕೊಂಡಿದ್ದೀನಿ. ವಿಕ್ಕಿ ಮಿಸ್ ಮೂಗುತಿ ಲವ್ ಸ್ಟೋರಿಗೆ ಇನ್ನೊಂದು ಕಂಟಕನ. ಓದಿಲ್ಲ ಅಂತ ಅಮ್ಮಮ್ಮ ಒಪ್ಕೊಳ್ಳೋಕೆ ಹಠ ಮಾಡ್ತಾರೆ. ಏನು ಮಾಡಲಿ? ವಿಕ್ಕಿ, ಯಾಕ್ರಿ ಇಷ್ಟಕ್ಕೆ ಮುಖ ಸಣ್ಣದ್ ಮಾಡ್ಕೊಂಡಿದ್ದೀರಾ? ಯಾಕೆ ನೀವು ಕಡಿಮೆ ಓದಿರೋರ್ನ ಫ್ರೆಂಡ್ ಮಾಡ್ಕೊಳಲ್ವಾ? ಅಯ್ಯೋ, ಆ ಥರ ಏನೂ ಇಲ್ಲ. ನೀವು ಲೇಖಕರ ಬಗ್ಗೆ ಮಾತಾಡ್ತಿದ್ರಲ್ಲ, ಆ ಹೆಸರು ಎಲ್ಲೋ ಕೇಳಿದ್ದೀನಿ ಅಂತ ಅನ್ಕೋತಿದ್ದೆ. ಸರಿ ಹೋಯ್ತು, ಮುಂದಿನ ಸಲ ಬರ್ತಾ ನಿಮ್ಗೆ ಬುಕ್ಸ್ ತಂದು ಕೊಡ್ತೀನಿ, ಓದಿರಂತೆ. ಈಗ ನಂಗೆ ನಿಜವಾಗ್ಲೂ ತಡ ಆಯ್ತು, ನಾನು ಹೊರಡ್ಬೇಕು. ಇಷ್ಟೊಂದು ಬಾಕ್ಸ್ ಇಟ್ಕೊಂಡು ಎಲ್ಲಿಗೆ ಹೋಗ್ತಿದ್ದೀರಾ? ಕೆಲ್ಸಕ್ಕೆ. ನೀವು ಕೆಲಸ ಮಾಡಲ್ವಾ ಬಂದಿರೋದು? ಇದು ಪಾರ್ಟ್ ಟೈಮ್ ಕೆಲಸ. ಇನ್ನೊಂದು 15 ದಿನ ತುಂಬಾ ಬ್ಯುಸಿ ಆಗಿರ್ತೀನಿ. ಪಾರ್ಟ್ ಟೈಮ್ ಯಾಕೆ? ನೀವು ಹೋಗೋ ಮನೇಲಿ ಸಂಬಳ ಜಾಸ್ತಿ ಕೊಡಲ್ವಾ? ಕೊಡ್ತಾರೆ. ಮತ್ತೆ ಇಟ್ಕೊಳ್ಳೋಣ. ಈಗ ನಂಗೆ ಲೇಟ್ ಆಯ್ತು ವಿಕ್ಕಿ, ಬಾಯ್. ಮಲ್ಲಿ ಅವರೇ, ನಾನು ನಿಮ್ಮನ್ನ ಫ್ರೆಂಡ್ ಅನ್ಕೊಂಡಿದ್ದೀನಿ, ಆದರೆ ನೀವೇ ನನ್ನನ್ನು ಫ್ರೆಂಡ್ ಅನ್ಕೊಂಡಿಲ್ಲ ಅಲ್ವಾ? ಯಾಕಾಗಿ ಹೇಳ್ತೀರಾ? ಫ್ರೆಂಡ್ ಆಗಿ ನೋಡದೆ ಇದ್ದಿದ್ರೆ ಇಷ್ಟು ಕೆಲಸ ಇದ್ರು ನಿಮ್ಮನ್ನ ಬಂದು ಮೀಟ್ ಆಗ್ತಿದ್ನಾ? ಹಾಗಾದ್ರೆ ಇಷ್ಟು ಕೆಲಸ ಯಾಕೆ ಮಾಡ್ತಿದ್ದೀರಾ ಅಂತ ಹೇಳಿ. ಏನಾದರೂ ಸಮಸ್ಯೆ ಇದೆಯಾ? ಈಗ ನೀವು ಹೇಳಿಲ್ಲ ಅಂದರೆ ನಿಮಗೆ ನನ್ನ ಫ್ರೆಂಡ್ಶಿಪ್ ಮೇಲೆ ನಂಬಿಕೆ ಇಲ್ಲ ಅಂತ ಅನ್ಕೋತೀನಿ. ವಿಕ್ಕಿ, ಏನಿದೆಲ್ಲ? ಫ್ರೆಂಡ್ ಅಂದರೆ ಬರೀ ಖುಷಿ ಹಂಚ್ಕೊಳ್ಳೋದಾ? ಕಷ್ಟನೂ ಹಂಚ್ಕೋಬೇಕು. ನೀವು ನನ್ನ ಫ್ರೆಂಡ್ ಆಗಿದ್ರೆ ಅದೇನು ಮುಚ್ಚಿಡ್ತಾ ಇದ್ದೀರಾ ಅದನ್ನ ಹೇಳಿ. ನಾನು ಅರ್ಜೆಂಟಾಗಿ 2 ಲಕ್ಷ ಹೊಂದಿಸ್ಬೇಕು ವಿಕ್ಕಿ. ಅಷ್ಟೇನಾ? ತಮಾಷೆ ಮಾಡ್ತಿಲ್ಲ ವಿಕ್ಕಿ, ನಿಜವಾಗ್ಲು. ಅದಕ್ಕೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು. ಅದಕ್ಕೆ 2 ಲಕ್ಷ ಬೇಕು. ಪುಷ್ಪಕ ಆರಾಮಾಗಿದ್ದಾರೆ ತಾನೆ? ಏನು ಟ್ರೀಟ್ಮೆಂಟು? ಮಗು? ನೀವು ಟೆನ್ಷನ್ ತಗೋಬೇಡಿ. ಅದಕ್ಕೆ ಪಾಪು ಇಬ್ರು ಆರಾಮಾಗಿದ್ದಾರೆ. ಮಗು ಬೆಳವಣಿಗೆಗೆ ವ್ಯಾಕ್ಸಿನ್ ಕೊಡಿಸ್ಬೇಕಂತೆ. ಕೊಡಿಸ್ಲಿಲ್ಲ ಅಂದ್ರೆ ಸಮಸ್ಯೆ ಆಗುತ್ತೆ. ಅದಕ್ಕೆ 15 ದಿನದಲ್ಲಿ 2 ಲಕ್ಷ ಹೊಂದಿಸ್ಬೇಕು. 15 ದಿನದಲ್ಲಿ 2 ಲಕ್ಷನಾ? ಸಾಕಾಗಲ್ಲ ಅಂತ ನಿಮಗೂ ಅನ್ನಿಸ್ತಾ ಇದೆಯಾ? ಹೇಗ್ ಮಾಡೋದು ಅಂತ ನಾನು ಪ್ಲಾನ್ ಮಾಡಿದ್ದೀನಿ. ಏನು ಪ್ಲಾನು? 15 ದಿನ ಒಂದೊಂದು ಇವೆಂಟ್ ಒಪ್ಕೊಂಡೆ ಅಂತ ಅನ್ಕೊಳ್ಳಿ. ಒಂದು ಇವೆಂಟ್ಗೆ ಕಡಿಮೆ ಅಂದ್ರೂ 6,000 ಸಿಗುತ್ತೆ. ಅಂದ್ರೆ 15 × 6 90,000. ಈವೆಂಟಿಗೆ ಅಷ್ಟೇ ಸಿಗೋದಾ? ಸಂಜೆ ಶ್ರೀಮಂತರ ಮನೆ ರಿಸೆಪ್ಷನ್ನು, ಪಾರ್ಟಿ ಆರ್ಡರ್ ಸಿಕ್ಕಿದ್ರೆ ಒಳ್ಳೇದು. ಸಂಜೆ 6 ಗಂಟೆಯಿಂದ 10 ಗಂಟೆ ತನಕ ಕೆಲಸ ಮಾಡ್ಬೋದು. ರಾತ್ರಿ 12 ಗಂಟೆ ತನಕ ಕೆಲಸ ಇದ್ರೆ 500 ರೂಪಾಯಿ ಎಕ್ಸ್ಟ್ರಾನೂ ಸಿಗ್ಬೋದು. ಅಷ್ಟೇನಾ? ಅಷ್ಟೇ. ಅದಕ್ಕೆ ಮನೆಗೆ ಬಂದ್ಮೇಲೆ ರಾತ್ರಿ ಇಡೀ ಜಿಲೇಬಿ ಮಾಡಬೇಕು ಅನ್ಕೊಂಡಿದ್ದೀನಿ. ದಿನಕ್ಕೆ 2 kg ಜಿಲೇಬಿ ಮಾರಿದ್ರು 15 ದಿನಕ್ಕೆ 15,000 ಆಗುತ್ತೆ. ಒಟ್ಟು 1,05,000. 1 ಲಕ್ಷನಾ? ಅದ್ರ ಜೊತೆ ಹಳೆ ಸಾಲದ ಕಂತು ಕಟ್ಟೋದು, ಮನೆ ಖರ್ಚು ಅದೆಲ್ಲ ನೋಡ್ಕೊಳಕ್ ಹೋದ್ರೆ ಇಷ್ಟು ದುಡಿದ್ರು ಸಾಕಾಗಲ್ಲ ಅನ್ಸುತ್ತೆ ವಿಕ್ಕಿ. 2 ಲಕ್ಷ ಸಂಪಾದನೆ ಮಾಡಕ್ಕೆ ಇಷ್ಟೊಂದು ಕಷ್ಟಪಡ್ಬೇಕಾ? ನಿಮ್ಗೆ 15,000 ರೂಪಾಯಿ ಸಂಬಳ ಅಂದ್ರಿ ಅಂದಮೇಲೆ 1 ವರ್ಷದಲ್ಲಿ 2 ಲಕ್ಷ ಸಂಪಾದನೆ ಮಾಡೋದು ಕಷ್ಟ ಅಂತ ನಿಮ್ಗೂ ಗೊತ್ತಿದೆಯಲ್ವಾ? ಮತ್ತೆ ಪುಷ್ಪಕ್ಕಂಗೆ ವ್ಯಾಕ್ಸಿನ್ ಕೊಡಿಸ್ಲೇಬೇಕು ವಿಕ್ಕಿ. ಈ ಸಲ ಬೆವರು ಸುರಿಸಿ ಅಲ್ಲ, ರಕ್ತ ಸುರಿಸಿ ದುಡಿಲೇಬೇಕು. ದುಡ್ಡು ಸಂಪಾದನೆ ಮಾಡಬೇಕು ಅಷ್ಟೇ. 2 ಲಕ್ಷದ ಬೆಲೆ ಇಷ್ಟು ದೊಡ್ಡದಾ? ಇದನ್ನ ಸಂಪಾದನೆ ಮಾಡಕ್ಕೆ ಇವ್ರು ಇಷ್ಟೊಂದು ಕಷ್ಟಪಡ್ಬೇಕಾ? ವಿರಾಜ್ ಹಣೆಯಲ್ಲಿ ಬರ್ತಿರೋ ಹುಡುಗಿನ ಆ ವಿಧಿನೇ ಹತ್ರ ಸೇರಿಸುತ್ತೆ. ಕಣ್ಮುಂದೆ ಇರೋಳು ಸೇರೊದ್ದು ಮನೆ ತುಂಬ್ತಾಳೆ. ಹುಡುಗಿ ಕಣ್ಮುಂದೆನೇ ಇದ್ದಾಳೆ ಅಂತ ಹೇಳ್ತಿದ್ದೀರಾ? ಅವಳನ್ನ ಗುರ್ತಿಸೋದಾದ್ರೂ ಹೇಗೆ?
ಜಾತಕದಿಂದ. ಜಾತಕನ ಅವನು ಹುಡುಗಿ ಸಿಗದೆ ಕಷ್ಟ ಅಂತ ಬ್ರೋಕರ್ ಹೇಳಿ ಕಳ್ಸಿದಾರಂತೆ. ಅಂಥದ್ರಲ್ಲಿ ಜಾತಕನೂ ಹೊಂದ್ಕೋಬೇಕು ಅಂದರೆ ಅಷ್ಟೇ, ಹುಡುಗಿ ಸಿಕ್ಕದಾಗೆ. ಅಕ್ಕ ಪ್ಲೀಸ್, ನೀವು ಹೆದರಿಸ್ಬೇಡಿ. ಅವ್ರು ಏನು ಹೇಳ್ತಾರೆ ಅಂತ ಪೂರ್ತಿಯಾಗಿ ಕೇಳೋಣ. ಅವ್ರು ಹೇಳಿದ್ರು ನಿಜ. ವಿರಾಟ್ ಜಾತಕಕ್ಕೆ ಎಲ್ಲ ಜಾತಕಗಳು ಹೊಂದಾಣಿಕೆ ಆಗೋದಿಲ್ಲ. ಹಾಗಾದ್ರೆ ಏನ್ ಮಾಡೋದು? ಕಂಟಕ ಪರಿಹಾರ ಆಗ್ಬೇಕಲ್ವಾ? ಕಂಟಕ ನಿವಾರಿಸೋ ಜಾತಕ ಇರೋ ಹುಡುಗಿ ಜೊತೆ ಮದುವೆ ಆದರೆ ಪರಿಹಾರ ಸಿಕ್ಕೇ ಸಿಗುತ್ತೆ. ಉಪ್ಪು ಜಾಸ್ತಿ ಆಗಿರೋ ಸಾಂಬಾರ್ಗೆ ಆಲೂಗಡ್ಡೆ ಹಾಕ್ದಂಗೆ ಆಲೂಗಡ್ಡೆ ಉಪ್ಪುನ ತೆಗೆಯುತ್ತೆ, ಹಾಗೆ ವಿರಾಜಣ್ಣಂಗೆ ಬಂದಿರೋ ಕಂಟಕನ ಬರೋ ಹುಡುಗಿ ತೆಗಿತಾಳೆ ಅಲ್ವಾ? ಅಂತ ಹುಡುಗಿನ ಹುಡ್ಕೋದಾದ್ರೂ ಹೇಗೆ? ಅದಕ್ಕೆ ರಾಜಲಕ್ಷ್ಮಿ ಯೋಗ ಇರೋ ಹುಡುಗಿ ಆದರೆ ಒಳ್ಳೆಯದು. ಅಂದರೆ ಹೆಸರೇ ಹೇಳೋ ಹಾಗೆ ರಾಜನಿಗೆ ಒಲಿದ ಲಕ್ಷ್ಮಿ ಕೆಸರಿನ ಮಧ್ಯದ ಕಮಲದ ಮೇಲೆ ಕುಳಿತಿದ್ದಾಳೆ. ಹಗಲಲ್ಲಿ ಹುಟ್ಟಿರುವಂಥ ಹುಡುಗಿ. ಇವಳ ಜಾತಕದ ಲಗ್ನ ಸಮರಾಶಿಯಲ್ಲಿರುತ್ತೆ. 7ನೇ ಮನೆಯಲ್ಲಿ ವಿವಾಹ ಸ್ಥಾನ ಇರೋದ್ರಿಂದ ಅವರ ದಾಂಪತ್ಯ ಯಾವತ್ತಿಗೂ ಮುರಿಯೋದಿಲ್ಲ. 9ನೇ ಮನೆಯಲ್ಲಿ ಭಾಗ್ಯಸ್ಥಾನ ಇರೋದ್ರಿಂದ ಮದುವೆ ಆಗೋಕ್ಕೂ ಅದೃಷ್ಟ ದುಪ್ಪಟ್ಟಾಗುತ್ತೆ. ಇದೆಲ್ಲ ಇರೋ ಹುಡುಗಿನ ಹುಡುಕೋದು ಕಷ್ಟನೇ ಬಿಡಿ. ವಿರಾಜ್ಗೆ ಮದುವೆ ಆದಂಗೆ. ಹೌದು, ನನಗೂ ಇದು ಕಷ್ಟ ಅನ್ನಿಸ್ತಿದೆ. ಅದನ್ನ ಅಷ್ಟು ಸುಲಭವಾಗಿ ಹೇಳಬೇಡಿ. ಮಹಾರಾಜಲಕ್ಷ್ಮಿ ಯೋಗ ಇರೋ ಹುಡುಗಿರಿಂದ ಬರೀ ನಿಮ್ಮ ಮಗಂಗಲ್ಲ, ಈ ಮನೆಗೂ ಒಳ್ಳೆಯದಾಗುತ್ತೆ. ಗಂಡನ ಮನೆಗೆ ಅದೃಷ್ಟ ತರ್ತಾಳೆ. ದೀರ್ಘ ಸುಮಂಗಲಿ ಯೋಗನೂ ಇವಳಿಗಿರುತ್ತೆ. ಹಾಗೆ ನಾಯಕತ್ವದ ಗುಣನೂ ಇರೋದ್ರಿಂದ ನಿಮ್ಮ ಮನೆಗೆ ಮಾಡಿದ ಹುಡುಗಿ ಆಗ್ತಾಳೆ. ರೀ, ಕಷ್ಟ ಆದರೂ ಪರವಾಗಿಲ್ಲ, ವಿರಾಜ್ಗೆ ಒಳ್ಳೇದಾಗತ್ತೆ ಅನ್ನೋದಾದ್ರೆ ನಾವು ಯಾಕೆ ಹುಡುಕ್ಬಾರ್ದು? ಗುರುಗಳು ಹುಡುಗಿ ಸುತ್ತಮುತ್ತನೇ ಇದ್ದಾಳೆ ಅಂತಿದ್ದಾರೆ. ಯಾರಿಗೆ ಗೊತ್ತು, ಸಿಕ್ಕಿದ್ರೂ ಸಿಗ್ಬೋದು. ಅದು ನಿಜ. ನೀವು ಹೇಳಿದ ಥರದ ಹುಡುಗಿನ ನಾವು ಹುಡುಕ್ತೀವಿ. ಅದಕ್ಕೆ ಬೇಕಾಗಿರೋ ಸಹಾಯನ ನೀವು ಮಾಡ್ಬೋದಾ? ಖಂಡಿತ. ಹುಡ್ಕೋಕ್ಕೆ ಬೇಕಾಗಿರುವಂಥ ಮಾಹಿತಿ ಇದರಲ್ಲಿಟ್ಟಿದ್ದೀನಿ. ಮಹಾರಾಜಲಕ್ಷ್ಮಿ ಯೋಗ ಇರುವಂಥ ರಾಶಿ, ನಕ್ಷತ್ರ, ಕುಂಡಲಿ ಹೇಗಿರಬೇಕು ಅಂತ ಇದರಲ್ಲಿ ಬರೆದಿದ್ದೀನಿ. ನಿಮಗೆ ಹುಡ್ಕೋಕ್ಕೆ ಸುಲಭ ಆಗುತ್ತೆ. ನಾನಿನ್ನು ಬರ್ತೇನೆ. ಮೊದಲು ಈ ವಿಷಯನ ಅಮ್ಮಂಗೆ ತಿಳಿಸ್ಬೇಕು. ಪರಿಹಾರ ಸಿಕ್ತು ಅಂತ ಗೊತ್ತಾದರೆ ಅವರಿಗೂ ನೆಮ್ಮದಿ. ವೈಜು ತಗೋ. ಆ ಯೋಗ ಇರೋ ಹುಡುಗಿನ ಹುಡುಕೋದಕ್ಕೆ ಆ ಬ್ರಹ್ಮನ ಕೈಯಲ್ಲೂ ಸಾಧ್ಯ ಇಲ್ಲ ಅನ್ಸುತ್ತೆ. ಒಂದೇ ಒಂದು ಹೋಪ್ ಅಂದರೆ ಅದು ನನ್ನ ಸೊಸೆ ಮಿತಿಲ್ಲ. ವಿರಾಜ್ಗೆ ಮದುವೆ ಏನಾದರೂ ಮಾಡಿಸ್ಲೇಬೇಕು ಅಂತಿದ್ರೆ ಅವಳೇ ಏನಾದರೂ ಮಾಡಬೇಕು. ಆಲ್ ದ ಬೆಸ್ಟ್. ಮೇಡಮ್, ಹುಡುಗಿ ಸಿಗೋದು ಕಷ್ಟ ಅನ್ಸುತ್ತೆ ಅಲ್ವಾ? ಕಷ್ಟ ನಮಗಾಗ್ಬೋದು, ಆದರೆ ಭವಾನಿ ಅಕ್ಕ ಹೇಳಿದ್ ಸರಿ. ಇಂಥ ಹುಡುಗಿನ ಹುಡ್ಕೋಕ್ಕೆ ಸಾಧ್ಯ ಆಗೋದು ಮಿಥಿಲಾಯಿಂದ ಮಾತ್ರ. ಈ ಜವಾಬ್ದಾರಿನ ಅವಳಿಗೆ ವಹಿಸ್ತೇನೆ. ವಿಕ್ಕಿ, ಯಾಕೆ ಬೇಜಾರಾದ್ರಿ? ಅದಕ್ಕೆ ಆರೋಗ್ಯದ ಬಗ್ಗೆ ನೆನೆಸ್ಕೊಂಡು ಭಯ ಆಗ್ತಿದ್ಯಾ? ಯೋಚನೆ ಮಾಡಬೇಡಿ, ನಿಮ್ಮ ಪುಷ್ಪಕ್ಕನಿಗೆ ನಾನು ಏನೂ ಆಗಕ್ಕೆ ಬಿಡಲ್ಲ.
ಹೇಗೆಲ್ಲನೂ ಮ್ಯಾನೇಜ್ ಮಾಡ್ತೀರಾ? ನಿಮ್ಮ ಕೆಲ ಆಗತ್ತಾ? ಅರೆ ಫ್ರೆಂಡು ಅಂತೀರಾ, ನನ್ನ ಬಗ್ಗೆ ಇಷ್ಟ ನನಗೆ ಗೊತ್ತಿರೋದು. ಹಗಲು ರಾತ್ರಿ ದುಡಿತೀನಿ ಅಂತ ಹೇಳ್ತಿದ್ದೀರಾ, ನಿಮ್ಮ ಆರೋಗ್ಯ ಏನಾಗ್ಬೋದು? ನನಗೆ ಸೂಪರ್ ಪವರ್ ಇದೆ ವಿಕ್ಕಿ. ಎಷ್ಟು ದುಡಿದ್ರೂ ನನಗೆ ಸುಸ್ತೇ ಆಗಲ್ಲ. ತಮಾಷೆ ಮಾಡಬೇಡಿ. ಮತ್ತೆ ನೀವು ಸೀರಿಯಸ್ ಆಗಿದ್ರೆ ತಮಾಷೆ ಮಾಡದೆ ಇರಕ್ಕಾಗುತ್ತಾ? ನಿಮ್ ಮುಖ ನೋಡಿ ಹೇಗಾಗಿದೆ. ನೀವು ಹೀಗೆ ಇದ್ರೆ ನಿಮ್ಗೆ ಇಂಜೆಕ್ಷನ್ ಕೊಡಿಸ್ತೀನಿ ನೋಡಿ. ಇಂಜೆಕ್ಷನಾ? ನನಗಂತೂ ಬೇಡಪ್ಪ. ಒಳ್ಳೆ ಚಿಕ್ಕ ಮಕ್ಳ ತರ ಆಡ್ತಿರಲ್ಲ ವಿಕ್ಕಿ. ಇಷ್ಟೊಂದು ಕಷ್ಟ ಇಟ್ಕೊಂಡು ಹೇಗೆ ನಗ್ತಿದ್ದೀರಾ ನೋಡಿ. ಮತ್ತೆ ನಿಮ್ ತರ ಮುಖ ಗಂಟು ಹಾಕೊಂಡಿದ್ರೆ ಕಷ್ಟ ತಲೆಯಿಂದ ಇಳ್ದೋಗುತ್ತಾ? ನೀವ್ ಒಳ್ಳೆ. ಸರಿ ಸರಿ, ನಂಗೆ ಆಗ್ಲೇ ಲೇಟ್ ಆಗ್ತಿದೆ, ನಾನು ಹೊರಡ್ತೀನಿ. ವಿಕ್ಕಿ, ಇನ್ನೂ ಮುಖನ ಗಂಟು ಹಾಕೊಂಡಿರ್ಬೇಡಿ. ಇದನ್ ತಗೊಳ್ಳಿ. ಏನಿದು? ಜಿಲೇಬಿ, ನಾನೇ ಮಾಡಿರೋದು. ಜಿಲೇಬಿನಾ? ಅಬ್ಬಾ, ಜಿಲೇಬಿಯಿಂದ ನಿಮ್ ಮೂಡ್ ಸರಿ ಹೋಗುತ್ತೆ ಅಂತ ಗೊತ್ತಿದ್ರೆ ಆಗ್ಲೇ ಕೊಡ್ತಿದ್ದೆ. ನನಗೆ ಜಿಲೇಬಿ ಅಂದರೆ ಸಖತ್ ಇಷ್ಟ. ಅದರಲ್ಲೂ ಆ ಬೇಕ್ರಿ ರೋಡು. ಕಳ್ದೋಗೋಷ್ಟು ರುಚಿ ಇದೆಯಾ? ಹಾಗಾದ್ರೆ ಇವತ್ತು ಒಳ್ಳೆ ಸೇಲ್ ಆಗುತ್ತೆ. ನಾನಿನ್ ಬರ್ತೀನಿ, ಬಾಯ್. ಮಲ್ಲಿ, ಏನು ಮರ್ತ್ಬಿಟ್ರಾ? ವಿರಾಜ್, ನೀನಾ? ನಿನ್ನ ಹತ್ರ ಕೀ ಇಲ್ವಾ? ಇದೇನು ಹೊಸದಾಗಿ ಬೆಲ್ ಮಾಡ್ಕೊಂಡು? ನನ್ನ ಕೈ ಬಿಸಿ ಇತ್ತಾ, ಕೀ ತೆಗೋಕ್ಕಾಗಲಿಲ್ಲ. ಸರಿ, ಈ ಕಡೆ ಬಾ. ಅಲ್ಲ ಕಣೋ, ಬರ್ತೀನಿ ಅಂತ ಮೊದಲೇ ಹೇಳ್ಬೇಕು ತಾನೆ. ನಿಂಗೂ ಸೇರಿಸಿ ಪಲಾವ್ ಮಾಡ್ತಿದ್ದೆ. ಇವತ್ತು ಪಲಾವ್ ಏನು ಪರ್ಫೆಕ್ಟ್ ಟೇಸ್ಟ್ ಬಂದಿದೆ ಗೊತ್ತಾ? ಸಕ್ಕದಾಗಿದೆ. ತಿನ್ನೋಣ ಬಾ. ನಂಗೇನು ಬೇಡ. ಬಾರ. ನಿನಗೆ ಮಾಡಿಲ್ಲ ಅಂತ ಬೇಡ ಅಂತಿದ್ಯಾ? ಬಾ, ಇಬ್ರು ಶೇರ್ ಮಾಡ್ಕೊಂತೀನಿ. ನಮ್ಗೆ ಬೇಡ ಅಭಿ, ನನಗೆ ಜಿಲೇಬಿನೇ ಸಾಕು. ಜಿಲೇಬಿನ? ಊಟಕ್ಕೆ ಯಾರೋ ಜಿಲೇಬಿ ತಿಂತಾರೆ? ನಾನೇ? ಏನು ಆಗಿದೆ ನಿಂಗೆ? ಒಂದು ಇಡೀ ಜಿಲೇಬಿ ಬಾಕ್ಸ್ ತೊಗೊಂಬಂದು ತಿಂತ ಇದೆಯಲ್ಲ. ನಾನು ತೊಗೊಂಬಂದಿಲ್ಲ, ಮಿಸ್ ಮೂಗುತಿ ಕೊಟ್ಟಿದ್ದು. ಮಲ್ಲಿನ ಏನೋ ಸ್ಯಾಂಪಲ್ಗೆ ಅಂತ ಕೊಟ್ಟಿರ್ತಾಳೆ, ಒಂದೆರಡು ತಿಂದು ನಿಲ್ಲಿಸ್ಬೇಕು ತಾನೆ. ನೀನು ನೋಡಿದ್ರೆ ಕಂಟಿನ್ಯೂಸ್ ಆಗಿ ತಿಂತಾನೆ ಇದೆಯಾ? ತಿನ್ಬೇಕು ಅನಿಸ್ತಿದೆ, ತಿಂತಾ ಇದೀನಿ. ಬೇಡ ವಿರಾಜ್, ಸೈಡ್ ಗಿಡು. ಬೇಕು ಕಣೋ. ಲೋ, ಅಷ್ಟು ತಿಂದರೆ ಅಜೀರ್ಣ ಆಗುತ್ತೆ ಕಣೋ. ಆಗಲಿ. ಈಗೇನು ನೀನು ನಿಲ್ಲಿಸ್ತೇ ಇಲ್ವೋ? ಬಾಯಲ್ಲಿ ಹೇಳಿದ್ರೆ ಕೇಳೋಲ್ಲ ನೀವು. ಕೊಡಿಲೆ ಅಭಿ, ಕೊಡಿ ಕೊಡಿ. ದತ್ತು ಎಲ್ಲೋದ? ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ? ಏ ಕಳ್ಳ, ಬಚ್ಚಿಟ್ಕೊಂಡು ಪ್ಲೇನ್ ಬಿಡ್ತಾ ಇದ್ಯಾ? ಅದ್ ನಾನಲ್ಲ. ನೀನಾಗೆ ಬರ್ತೀಯಾ ಅಥವಾ ಬಿಸಿ ಸೌಟ್ ಏನಾದ್ರೂ ಬೇಕಾ? ನೀ ನನ್ನ ಕೈ ಬಿಸಿ ಮಾಡೋದೇನ್ ಬೇಡ, ನಾನೇ ನಿನ್ ಬಾಯಿ ಸಿಹಿ ಮಾಡ್ತೀನಿ. ಟೆನ್ ಟೆನ್.
ಇಷ್ಟು ದೊಡ್ಡ ಚಾಕ್ಲೇಟಾ? ಏನಾಗಿದೆ ನಿಂಗೆ? ಹೆಚ್ಚಂದ್ರೆ 10-20 ರೂಪಾಯಿ ಚಾಕ್ಲೇಟ್ ತಿನ್ನೋದತ್ತು. ನಿನಗೆ ಕೊಡಿಸ್ಬೇಕು ಅಂತ ಆಸೆ ಇತ್ತಕ್ಕ. ಆಸೆ ಆಯ್ತು ಅಂತ 1 ಬೈಟ್ ತಿನ್ನೋದಕ್ಕೂ ಹೊಟ್ಟೆ ತುಂಬ ಚಾಕ್ಲೇಟ್ ತಿನ್ನೋದಕ್ಕೂ ವ್ಯತ್ಯಾಸ ಇಲ್ವಾ? ಅಕ್ಕ, ಅಂಗಡಿಲಿ ಇದಕ್ಕಿಂತ ದೊಡ್ಡ ದೊಡ್ಡ ಚಾಕ್ಲೇಟ್ ಇತ್ತು. ನೀನ್ ಬೈತೀಯ ಅಂತಾನೆ ನಾನು ಇಷ್ಟು ಚಿಕ್ಕ ತಂದಿದ್ದು. ನೀನ್ ಏನಾದ್ರೂ ಅದನ್ನ ತಂದಿದ್ರೆ ಇದಕ್ಕಿಂತ ಜಾಸ್ತಿ ಬೈತಾ ಇದ್ದೆ. ಪ್ಲೀಸ್ ಅಕ್ಕ, ಈಗ ತಂದಾಗಿದೆ ಅಲ್ವಾ? ನೀ ತಿನ್ಲಿಲ್ಲ ಅಂದ್ರೆ ನಂಗೆ ಬೇಜಾರಾಗುತ್ತೆ ಅಷ್ಟೇ. ಸರಿ ಕೊಡು. ಹೇಗಿದೆ ಅಕ್ಕ? ತುಂಬಾ ಚೆನ್ನಾಗಿದೆ. ಬಾದಾಮಿ ಚಾಕ್ಲೇಟಾ? ಹ್ಞೂ, ಇದೆಲ್ಲಿಂದ ಬಂದಿದ್ದು ಗೊತ್ತಾ? ಅಂಗಡಿಯಿಂದ. ಚಾಕ್ಲೇಟ್ ಅಲ್ಲ ಅಕ್ಕ, ಬಾದಾಮಿ. ಬಾದಾಮಿ ನಮ್ಮ ದೇಶಕ್ಕೆ ಎಲ್ಲಿಂದ ಬಂತು ಅಂತ ಗೊತ್ತಾ? ದತ್ತು, ನಿಮ್ ಕಾಲೇಜಲ್ಲಿ ಮತ್ತೆ ಕ್ವಿಸ್ ಕಾಂಪಿಟೇಷನ್ ಇಲ್ಲ ತಾನೆ? ಡಾನ್ಸ್ ಮಾಡು ಅಂದಂಗೆ ಅದನ್ನ ಮಾಡು ಅಂತ ನಂಗೆ ಹೇಳ್ಬೇಡ, ನಂಗೆ ಕೇಳಾಗಲ್ಲ. ಯಾರತ್ತಾದ್ರೂ ಚಾಲೆಂಜ್ ಮಾಡಿ ಬಂದಿದ್ಯೇನೋ? ಕ್ವಿಸ್ ಅಲ್ಲ ಅಕ್ಕ, ಸಾಮಾನ್ಯ ಜ್ಞಾನ. ಬಾದಾಮಿ ನಮ್ಮ ದೇಶಕ್ಕೆ ಆಸ್ಟ್ರೇಲಿಯಾದಿಂದ ಬಂತು. ಅದು ಎಲ್ಲಿಂದನಾದ್ರೂ ಬರಲಿ, ಅದನ್ನ ಕಟ್ಕೊಂಡು ನನ್ಗೇನಾಗಬೇಕಿದೆ? ಅದನ್ನ ಹೇಳೋದಕ್ಕೆ ಇಷ್ಟೊಂದು ಪೀಠಿಕೆ ಬೇಕಾ? ಬೇಕು ಅಕ್ಕ. ನಮ್ಮ ಮನೇಲಿ ಬಾದಾಮಿ ಇದೆಯಾ? ನಮ್ಮ ಮನೇಲಿ ಬಾದಾಮಿನ? ನೀನ್ ತಂದಿರೋ ಚಾಕ್ಲೇಟ್ ಅಲ್ಲಿ ಇದೆ. ಚಿಂತೆ ಮಾಡ್ಬೇಡ ಅಕ್ಕ, ನಾನು ಆಸ್ಟ್ರೇಲಿಯಾಗ ಹೋಗಿ ಬಾದಾಮಿ ತರ್ತೀನಿ. ಅದನ್ನ ತರಕ್ಕೆ ಯಾರು ಅಲ್ಲಿವರೆಗೂ ಹೋಗ್ತಾರೆ? ನಾನು ದತ್ತು, ನಾನೋಗಿ ಬಾದಾಮಿ ತರ್ತೀನಿ. ಅದನ್ನ ತರೋದಕ್ಕೆ ಅಷ್ಟು ದುಡ್ಡು ಕೊಟ್ಟು ಅಷ್ಟು ದೂರ ಹೋಗ್ಬೇಕಾ? ಬೇಡ, ಆದ್ರೆ ಆಸ್ಟ್ರೇಲಿಯಾಗ ಹೋಗಿ ಖಾಲಿ ಕೇಳಿ ಬರಕ್ಕಾಗತ್ತಾ? ಅದಕ್ಕೆ ನಾನು ಅಲ್ಲಿಂದ ಬಾದಾಮಿ ತರ್ತೀನಿ. ಯಾರು ಹೋಗ್ತಿರೋದು? ಲೇಟಾಗಿ ಬಂದಿದ್ದಕ್ಕೆ ನಾನು ಬೈತೀನಿ ಅಂತ ಏನೇನೋ ಹೇಳಿ ಮಾತು ಬದಲಾಯಿಸ್ತಿದ್ಯಾ? ಇಲ್ಲ ಅಕ್ಕ, ನಾನು ನಿಜವಾಗ್ಲೂ ಆಸ್ಟ್ರೇಲಿಯಾ ಹೋಗ್ತಾ ಇದ್ದೀನಿ. ಏಯ್, ಏನು ಮಾಡ್ತಾ ಇದೆಯಾ? ನೆಲದ ಮೇಲೆ ಬಿದ್ದಿರೋದು ಯಾಕೆ ತಿಂತಾ ಇದೆಯಾ? 5 ಸೆಕೆಂಡ್ ರೂಲ್ಸ್ ನಿನ್ಗೆ ಗೊತ್ತಿಲ್ವಾ? ಏನದು? ಯಾವುದೇ ತಿನ್ನೋ ವಸ್ತು ಕೆಳಗಡೆ ಬಿದ್ದಾಗ 5 ಸೆಕೆಂಡ್ ಮುಂಚೆ ಎತ್ಕೊಂಡ್ರೆ ತಿನ್ಬೋದು, ಗಲೀಜಾಗಿರಲ್ಲ. ಅದಕ್ಕಿಂತ ಮುಂಚೆ ಎತ್ಕೊಳ್ಳಿಲ್ಲ ಅಂದರೆ ಕ್ರಿಮಿಕೀಟಗಳು ಬಂದು ಸೇರ್ಕೊಳ್ಳುತ್ತೆ. ಹೌದೌದು, ಕ್ರಿಮಿಕೀಟಗಳು ಟೈಮರ್ ಇಟ್ಕೊಂಡು ಕಾಯ್ತಾ ಇರ್ತಾವಲ್ಲ, ಟಿಕ್ ಟಿಕ್ 1 ಟಿಕ್ ಟಿಕ್ 2. ಈಗ 5 ಸೆಕೆಂಡ್ ಆಯಿತು, ಈಗ ಹೋಗಿ ತಿನ್ನೋಣ ಅಂತ ಅಲ್ವಾ? ಹಾಗೆ ಅನ್ಕೋ. ಏಯ್, ಸ್ಟ್ರೆಸ್ ಅಂತ ಈಗ ನೆಲಕ್ಕೆ ಬಿದ್ದಿರೋದೆಲ್ಲ ತಿಂದರೆ ಅವತ್ತು ರಿಯಂಗ್ ಹೇಳಿದ್ದು ನಿಜ ಆಗುತ್ತೆ. ನಿಜವಾಗ್ಲೂ ನಿನ್ನ ಹೊಟ್ಟೆ ಕೆಟ್ಟೋಗುತ್ತೆ. ನನಗೇನು ಸ್ಟ್ರೆಸ್ ಆಗ್ತಿಲ್ಲ. ನೀನು ಬಿದ್ದಿರೋದನ್ನ ತಿಂದಿರಲಿಲ್ಲ ಅಂದರೆ ಈ ಮಾತನ್ನು ನಂಬ್ತಿದ್ದೆ. ಈಗ ಏನಾಯ್ತು ಅಂತ? ಮಿಸ್ ಮೂಗುತಿ ಮನೇಲಿ ಸಮಸ್ಯೆ ಇದೆ ಅವಿ. ಅವ್ರ ಅದಕ್ಕೆ ವ್ಯಾಕ್ಸಿನ್ಗೆ 2 ಲಕ್ಷ ಬೇಕಂತೆ. ಹೌದಾ? ನನಗೆ ಅರ್ಜೆಂಟಾಗಿ 2 ಲಕ್ಷ ಬೇಕು ಸರ್. ಹಾಗಾದರೆ ಅನಸಿನ್ ನಿಜನೇ ಹೇಳಿದ್ನಾ? ಭಾವ ಫೋನ್ ಮಾಡಿದ್ರಾ? ಹೌದು. ಯಾಕೆ ಅಂತ ಹೇಳಿಲ್ಲ, 2 ಲಕ್ಷ ಬೇಕು ಅಂತ ಕೇಳ್ದ. ನಾನು ಬೈದು ಫೋನ್ ಇಟ್ಬಿಟ್ಟೆ. ಹೌದು, ಅನಸಿನ್ನು ನಿನ್ನ ಭಾವನ ಧ್ವನಿ ಕೂಡ ನಾರ್ಮಲ್ ಆಗಿರಲಿಲ್ಲ. ಪಾಪ ನನ್ನ ಹುಡುಗಿ ಎಷ್ಟು ಒದ್ದಾಡ್ತಿದ್ದಾಳೆ. 15 ದಿನ ಕಂಟಿನ್ಯೂಸ್ ಆಗಿ ಸಂಜೆ ಈವೆಂಟ್ನ ಬುಕ್ ಮಾಡ್ಕೊಂಡಿದ್ದಾಳಂತೆ. ಬೆಳಿಗ್ಗೆಯಿಂದ ಸಂಜೆ ನಮ್ಮನೇಲಿ ದುಡಿಯೋದು, ಸಂಜೆ ಹೋಗಿ ಅಲ್ಲಿ ದುಡಿಯೋದು ಸುಲಭನಾ? ಅಷ್ಟು ದುಡಿದ್ರೂ 2 ಲಕ್ಷ ಸೇರ್ಸೋಕ್ಕಾಗತ್ತಾ? ಅದನ್ನು ಸೇರ್ಸೋಕ್ಕೋಗಿ ಮಿಸ್ ಮೂಗುತಿ ತುಂಬ ಸ್ಟ್ರೆಸ್ ಮಾಡ್ಕೋತಾಳಷ್ಟೆ. ನಿನ್ನ ಸ್ಟ್ರೆಸ್ಗೂ ನೀನು ಸ್ಟ್ರೆಸ್ ಆಗಿ ಅವಳ ಸ್ಟ್ರೆಸ್ಗೂ ನೀನು ಸ್ಟ್ರೆಸ್ ತೊಗೊಂಡ್ರೆ ಮುಗೀತು ಕತೆ. ಸ್ಟ್ರೆಸ್ ಮಾಡ್ಕೊಳ್ದೆ ಇರೋಕ್ಕಾಗತ್ತಾ? ಅವಳು ಕಷ್ಟಪಡ್ತಿರೋದನ್ನ ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ ಅವಿ. ನಾನು ಏನು ಮಾಡಲಿ? ನೀನು ಇದೆಯಲ್ಲ ಅಳಿಯ, ನೀನೇನಾದ್ರು ಹೆಲ್ಪ್ ಮಾಡು. ನಾನಾ? ಹೌದು, ಹೇಗಿದ್ರು ನಿನ್ನ ಮನೆ ಮಗ ಅಂತಾರಲ್ವಾ, ಅದೇ ನೆಪ ಇಟ್ಕೊಂಡು ಮನೆ ಕಷ್ಟಕ್ಕೆ ನಿಲ್ತೀನಿ ಅಂತ ಹೇಳು. ಒಪ್ಕೊಂಡ್ರು ಒಪ್ಕೋಬೋದು, ಟೆನ್ಷನ್ ತಗೋಬೇಡ, ನೀರು ತರ್ತೀನಿ. ಮೊದಲು ನೀನು ಜಿಲೇಬಿ ತಿನ್ನೋದು ನಿಲ್ಲಿಸಿ ಊಟ ಮಾಡು. ವಿರಾಜ್, ವಿರಾಜ್ ಎಲ್ಲದೇನು? ಬೇತಿಲ್ಲ, ಜ್ಯೋತಿಷಿಗಳು ಕೊಟ್ಟಿದ್ದ. ಇದರಲ್ಲಿ ವಿರಾಜ್ಗೆ ಸೂಟ್ ಆಗೋ ಹುಡುಗಿರ ರಾಶಿ ನಕ್ಷತ್ರ ಇದೆ. ವಿರಾಜ್ಗೆ ಸೂಟ್ ಆಗೋ ಥರ ಜಾತಕ ಹುಡುಕ್ಬೇಕಾ? ಅತ್ತೆ, ಯಾವ ರಾಶಿ ನಕ್ಷತ್ರ ಅಂತೆ? ನಾನು ನೋಡಲಿಲ್ಲ ಮಿಥಿಲ.
ರಾಜಲಕ್ಷ್ಮಿ ಯೋಗ ಇರೋ ಹುಡುಗಿ ಆಗಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಸರಿಯಾದ ಜಾತಕನೂ ಬರ್ಕೊಟ್ಟಿದ್ದಾರೆ. ಅವ್ರು ಹೇಗೆ ಕೊಟ್ಟರೋ ಹಾಗೆ ತಂದು ನಿನ್ನ ಕೈ ಕೊಟ್ಟೆ. ನೀವು ನೋಡ್ದೇನೆ ನನ್ನ ಕೈಗೆ ಯಾಕೆ ಕೊಟ್ಟಿದ್ದೀರತ್ತೆ? ಯಾಕಂದರೆ ವಿರಾಜ್ಗೆ ಯಾವ್ದು ಸರಿ ಯಾವುದಾಗುತ್ತೆ ಅನ್ನೋದು ನಿನಗೆ ಚೆನ್ನಾಗಿ ಗೊತ್ತಿದೆ. ಈ ಜಾತಕದ ಹುಡುಗಿನೇ ಹುಡುಕ್ಬೇಕು. ಅದನ್ನು ನೀನೇ ಮುಂದೆ ನಿಂತು ಮಾಡಬೇಕು. ಅರುವಮ್ಮನ್ನು ಒಂದು ಮಾತು ಕೇಳಬೇಕಿತ್ತು. ಅವರು ಕೂಡ ಈ ಕೆಲಸ ನಿನ್ನಿಂದನೇ ಆಗೋದು ಅಂತ ನಂಬಿದ್ದಾರೆ ಮಿಥಿಲ. ಅತ್ತೆ ವಾಪಸ್ ಬರೋದ್ರೊಳಗಡೆ ಹುಡುಗಿನ ಹುಡುಕಿದ್ರೆ ಅವ್ರಿಗೂ ನೆಮ್ಮದಿ. ಸರಿ ಅತ್ತೆ, ನೀವು ಯೋಚನೆ ಮಾಡಬೇಡಿ, ನಾನು ನೋಡ್ಕೊಳ್ತೀನಿ. ನಾವು ಬ್ರೋಕರ್ ಹತ್ರ ಹೋದಾಗ ವಿರಾಜ್ಗೆ ಇಂಥ ಹುಡುಗಿನೇ ಬೇಕು ಅಂತ ಹೇಳಿದ್ವಿ. ಆದರೆ ಆ ಹುಡುಗಿರು ಈ ಜಾತಕದರೇ ಆಗಿರಬೇಕು ಅನ್ನೋ ಕಂಡೀಷನ್ ಬೇರೆ ಇದೆ. ನನಗೆ ಯಾಕೋ ತುಂಬ ಟೆನ್ಷನ್ ಆಗ್ತಿದೆ ಮಿಥಿಲ. ಅತ್ತೆ, ನೀವೇನು ಟೆನ್ಷನ್ ಮಾಡ್ಕೊಳ್ಬೇಡಿ. ಆ ಬ್ರೋಕರ್ ತುಂಬ ಫೇಮಸ್ ಇದ್ದಾರೆ. ಎಷ್ಟೋ ಮದುವೆಗಳನ್ನ ಮಾಡಿಸಿದ್ದಾರೆ. ಒಳ್ಳೊಳ್ಳೆ ಹುಡುಗಿರ್ನೇ ತೋರಿಸ್ತಾರೆ. ಆ ಬ್ರೋಕರ್ ಬಗ್ಗೆ ಮಲ್ಲಿನೂ ಒಂದು ಮಾತು ಕೇಳಬೇಕಿತ್ತು. ಅವಳ ಜಾತಕನೂ ಅಲ್ಲಿತ್ತಲ್ಲ, ಅವಳು ಹೇಗಿದ್ರು ಹುಡುಗರ ಜಾತಕ ಬರ್ತಿದೆ. ಬ್ರೋಕರ್ನ ನಂಬೋದಾ ಅಂತ ಕೇಳಬೇಕಿತ್ತು. ಏನು ನಮ್ಮ ಕುಕ್ತಂಗಿಗೆ ಹುಡುಗ ಹುಡುಕ್ತಿದ್ದಾರಾ? ಇವನ್ ಕಿವಿಗೆ ವಿಷಯ ಬಿತ್ತ, ಇನ್ನು ನ್ಯೂಸ್ ಚಾನೆಲ್ಗಳಿಗೆ ನಾವೇ ಇನ್ಫಾರ್ಮೇಶನ್ ಕೊಟ್ಟಂಗಾಯ್ತು. ನಾವಿಬ್ರು ಇಲ್ಲಿ ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀವಿ. ಇನ್ನೊಬ್ರು ಮಾತಾಡ್ಬೇಕಾದ್ರೆ ಕದ್ದು ಕೇಳಿಸ್ಕೋಬಾರ್ದು ಅಂತ ಗೊತ್ತಾಗಲ್ವಾ? ಹೋಗಿಲ್ಲಿಂದ. ಮೇಡಮ್, ಮಾತಾಡಬಾರ್ದು ಅಂತ ಬಾಯಿ ಮುಚ್ಕೊಂಡ್ರೆ ಮಾತಾಡಕ್ಕಾಗಲ್ಲ. ಕೇಳಿಸ್ಕೊಂಬಾರ್ದು ಅಂತ ಕಿವಿ ಮುಚ್ಕೊಂಡ್ರೆ ಕೇಳಿಸ್ತೇ ಇರುತ್ತಾ? ಕಿವಿಗೆ ಬಿದ್ದೇ ಬೀಳುತ್ತಪ್ಪ. ನಾಗು, ಆಯ್ತು ಮೇಡಮ್, ಹೋಗ್ತೀನಿ. ನೀವು ಕಣ್ಣಲ್ಲೇ ಬೆಂಕಿ ಬಿಟ್ರೆ ನನಗೆ ಭಯ ಆಗುತ್ತೆ. ವಿರಾಜಣ್ಣಂಗೂ ಹುಡುಗಿ ಹುಡುಕ್ತಿದ್ದಾರೆ, ನನ್ನ ಕುಕ್ತಂಗಿಗೂ ಹುಡುಗನ ಹುಡುಕ್ತಿದ್ದಾರೆ. ವಿರಾಜಣ್ಣನ ತಮ್ಮನಾಗಿ ನನ್ನ ಕುಕ್ತಂಗಿಗೆ ಅಣ್ಣನಾಗಿ ಎಲ್ಲ ಜವಾಬ್ದಾರಿಗಳು ನಾನೇ ನಿಭಾಯಿಸ್ಬೇಕು. ನನ್ನ ಹೆಗಲ ಮೇಲೆ ಎಷ್ಟು ಭಾರ ಇದೆಯಪ್ಪ. ನಮ್ಮ ಭಾರನೂ ನಿಮ್ಮ ಮೇಲೆ ಆಗ್ತಿದ್ದೀವಿ ಮಿಥಿಲ. ವಿರಾಜ್ಗೆ ಹುಡುಗಿ ಹುಡುಕ್ತೀಯಲ್ಲ. ಎಲ್ಲ ಭಾರ ನನ್ನ ಮೇಲೆ ಬೀಳಬೇಕು. ಆಗ್ಲೇ ತಾನೆ ಎಲ್ಲರನ್ನೂ ಕೆಳಗೆ ಬೀಳ್ಸಕ್ಕಾಗೋದು.